ವಯಸ್ಸಾಗಿರುವಂಥ ದೇಹ. ಅವಾಗ ಉಜ್ಜನ್ನ ಭೀಮಪ್ಪ ಅಂತ ಸಿದ್ಧಾರೂಢರನ್ನ ಬಹಳ ಸಲೂತಾ ಇದ್ದ. ಸಿದ್ಧಾರೂಢರು ಅಂದ್ರೆ ಬಹಳ ಪ್ರೀತಿ ಅವನಿಗೆ. ಸಿದ್ಧಾರೂಢರನ್ನ ತಮ್ಮ ಮಗು ಹಾಗೆ ತಮ್ಮ ಕೈ ಒಳಗೆ ಇಟ್ಕೊಂಡು ಸಿದ್ಧಾರೂಢರನ್ನ ತಾನು ಜೋಪಾನ ಮಾಡ್ತಿದ್ದ ಅಂತ. ಭೀಮಪ್ಪನಿಗೆ ಸಿದ್ಧಾರೂಢರು ಅಂದ್ರೆ ಬಹಳ ಜೀವ. ತಮ್ಮ ಮನೆಗೆ ಕರ್ಕೊಂಡು ಹೋಗವ, ಅಪ್ಪವ್ರ ನಿಮಗೆ ಬಹಳ ವಿಧ ವಿಧವಾಗಿರುವಂಥ ತಿನಿಸುಗಳನ್ನು ಮಾಡೀವಿ, ನಿಮಗೆ ಬಹಳ ವಿಧ ವಿಧವಾಗಿರುವಂಥ ಪದಾರ್ಥಗಳನ್ನು ಮೃಷ್ಟಾನ್ನ ಮಡಿಯ ಭೋಜನವನ್ನು ಮಾಡೀವಿ, ಯಪ್ಪ ನಮ್ಮ ಮನೆ ಒಳಗೆ ಸ್ವೀಕಾರ ಮಾಡ್ಕೊಂಡು ಹೋಗಬೇಕು ಅಂತ ಆ ಉಜ್ಜನ್ನ ಭೀಮಪ್ಪ ಹೇಳ್ತಿದ್ದಂತ. ಅಪ್ಪವರು ಬಹಳ ಖುಷಿಯಿಂದ ಯಾರ ಪ್ರೀತಿಯಿಂದ ಕರೆದ್ರು ಅಲ್ಲಿ ಹೋಗ್ತಿದ್ರು ಅವರು. ಅಲ್ಲಿ ಅಮೃತನ ಸಿಗಲಿ ವಿಷನ ಸಿಗಲಿ ಅಲ್ಲಿ ಏನ ಸಿಕ್ಕರೂ ಕೂಡ ಸಿದ್ಧಾರೂಢರು ಅಲ್ಲಿ ಹೋಗ್ತಿದ್ರಂತ. ಯಾವಾಗ ಸಿದ್ಧಾರೂಢರನ್ನ ಕರ್ಕೊಂಡು ತಮ್ಮ ವಯಸ್ಸಾಗಿರುವಂಥ ಸಿದ್ಧಾರೂಢ ಮಗು ಅಂತ ಭಾವಿಸ್ಕೊಂಡು ಗೋಕರ್ಣಕ್ಕೆ ಹೋಗಿದ್ರು ಅವರು. ಗೋಕರ್ಣಕ್ಕೆ ಸಿದ್ಧಾರೂಢರನ್ನ ಕರ್ಕೊಂಡು ಹೋಗ್ತಾನ. ಗೋಕರ್ಣ ಹಿಂಗ ತಿರ್ಗಾಡ್ಕೋಂತ ಸಿದ್ಧಾರೂಢರು ಬರುವಂತ ಸಂದರ್ಭದೊಳಗ ಒಂದು ಕಟ್ಟಿ ಮ್ಯಾಲ ಒಬ್ಬ ವ್ಯಕ್ತಿ ವಯಸ್ಸಾಗಿರುವಂತ ವ್ಯಕ್ತಿ ನರಳಾಡ್ಕೋಂತ ಸಿದ್ಧ 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 ಅಂತ ಅನ್ನಕತ್ತಿದ್ದ. ಯಾವಾಗ ಈ ಶಬ್ದವನ್ನು ಸಿದ್ಧಾರೂಢರು ಕೇಳಿಸ್ಕೊಳ್ತಾರ, ಯಾರೋ ನನ್ನ ಹೆಸರನ್ನು ಕರೆಯಾಕತ್ತಾರಲ್ಲ, ಸಿದ್ಧ 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 ಅಂತ ಯಾರು ಕರೆಯಾಕತ್ತಿರಬಹುದು ಅಂತ ಅವ್ರ ಹತ್ತಿರ ಹೋಗಿ ನೋಡ್ತಾನ. ಸುಬ್ಬಯ್ಯ ಶಾಸ್ತ್ರಿಗಳಿದ್ರು. ಸುಬ್ಬಯ್ಯ ಶಾಸ್ತ್ರಿಗಳು ಯಾರು ಹೇಳ್ರಿ ನೋಡೋಣ. ಯಾರಿಗಾರ ಲಕ್ಷ್ಯ ಇದೆ? ನಾನು ಪುರಾಣ ಹೇಳಿದ್ದು ಇದಕ್ಕ ನೋಡ್ರಿ. ಈ ಗಜದಂಡ ಮಹಾಶಿವಯೋಗಿಗಳಂತ ಇದ್ರಲ್ಲ, ಅವ್ರ ಕಡೆ ಸಿದ್ಧಾರೂಢರು ಸಂಚಾರ ಮಾಡ್ಕೋಂತ ಬಂದಾಗ ಅಲ್ಲಿ ಕಾಶಿಯ ಪಂಡಿತ ಒಬ್ರು ಬಂದಿರ್ತಾರೆ, ಸುಬ್ಬಯ್ಯ ಶಾಸ್ತ್ರಿಗಳು ಅಂತ. ಅವರೇ ಇವರು. ಯಾವಾಗ ಸುಬ್ಬಯ್ಯ ಶಾಸ್ತ್ರಿಗಳ ಕಾಶಿಯ ಪಂಡಿತರು ಒಂದು ಕಾಲದೊಳಗ ದೊಡ್ಡ ಆಸ್ಥಾನದ ಪಂಡಿತನಾಗಿರುವಂತ ಸುಬ್ಬಯ್ಯ ಶಾಸ್ತ್ರಿಗಳ ಯಾವಾಗ ಸುರಪುರದ ಆಸ್ಥಾನದ ಪಂಡಿತರಾದರೂ ಕೂಡ ಆ ಗೋಕರ್ಣದೊಳಗೆ ಒಂದು ಗಿಡದ ಕೆಳಗೆ ಕುಳಿತುಕೊಂಡು ನರಳಾಡಕತ್ತಾರ. ಸಿದ್ಧ 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 ನನ್ನನ್ನು ಕಾಪಾಡೋ ಸಿದ್ಧ ಅಂತ ನರಳ್ಕೋಂತ ಆ ಹೆಸರು ಹಾಳಾಗತ್ತಿದ್ರಂತ. ಯಾವಾಗ ಆ ಹೆಸರನ್ನ ಸಿದ್ಧಾರೂಢರು ಕೇಳಿಸ್ಕೊಳ್ತಾರ, ಸಿದ್ಧಾರೂಢರು ಬರ್ತಾರ. ಸಿದ್ಧ 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 ಅನ್ನಕತ್ತಾರೆ. ಯಾರಿರಬಹುದು ಇವರು ಅಂತ ಹೋಗಿ ಹತ್ತಿರ ಹೋಗಿ ಕೈ ಹಿಡಿದು ಆ ಸುಬ್ಬಯ್ಯ ಶಾಸ್ತ್ರಿಗಳನ್ನು ಎಬಿಸಿ ಮಾತಾಡಿಸ್ತಾರಂತ. ಯಾರಪ್ಪ ನೀನು ಯಾರು? ಸಿದ್ಧ ಸಿದ್ಧ ಅನ್ನಗತ್ತಿಯಲ್ಲ, ಯಾರು ಬೇಕಾಗಿತ್ತು ನಿನಗ? ಏನಿಲ್ಲ, ನಂದೊಂದು ಬಹಳ ದೊಡ್ಡದಾಗಿರುವಂತ ತಪ್ಪಾಗೈತ. ನಾನು ಒಂದು ಪರೀಕ್ಷೆಗೆ ಒಳಪಟ್ಟೀನಿ. ಒಬ್ಬ ಸಿದ್ಧಾರೂಢಗ ನಾನು ಪರೀಕ್ಷೆ ಮಾಡಿ ಆ ಪರೀಕ್ಷೆ ಒಳಗ ನಾನು ಸೋತೀನಿ. ಆ ಪರೀಕ್ಷೆ ಮಾಡಿದ್ದಕ್ಕಾಗಿ ನನಗೆ ಈ ಪಾಪ ಅಂಟಿಕೊಂಡೇತ. ಅದಕ್ಕಾಗಿ ನಾನು ಸಿದ್ಧನನ್ನ ನೆನೆಸಿ ಯಾವಾಗ ಸಿದ್ಧಾರೂಢ ನನ್ನ ಮುಂದೆ ಪ್ರತ್ಯಕ್ಷ ಹಾಕನ ಅವಾಗ ಈ ಪ್ರಾಣವನ್ನು ಬಿಡಬೇಕಂತ ಮಾಡೀನಿ ಅಂತ ಸುಬ್ಬಯ್ಯ ಶಾಸ್ತ್ರಿಗಳು ಹೇಳ್ತಾರಂತ. ಯಾವಾಗ ಈ ಮಾತುಗಳನ್ನು ಸಿದ್ಧಾರೂಢರು ಕೇಳಿಸ್ಕೊಂಡ್ರು, ಅವಾಗ ಸಿದ್ಧಾರೂಢರು ಹೇಳಿದ್ರಂತ, ನಾನ ಸಿದ್ಧಾರೂಢ ಅಂದ್ರು ಅವರು. ಯಾವಾಗ ನಾನಾ ಸಿದ್ಧಾರೂಢ ಅಂದಾಗ ಅವನಿಗೆ ಆಶ್ಚರ್ಯ ಆತ. ಯಾರ ನಿಮ್ಮ ಹೆಸರಿನೊಳಗ ಸುಮ್ಮ ಧ್ಯಾನ ಮಾಡ್ಕೋತ ಕೂತಾಗ ನಿಮ್ಮ ಹೆಸರಿನೊಳಗೆ ಯಾರಾದ್ರೂ ಬೈಯುವಂತ ಸಂದರ್ಭದೊಳಗ ಯಾಕಂತ ಆ ಮನುಷ್ಯ ಅಂತ ಯಾರಾದ್ರೂ ನಿಮಗೆ ಹೇಳಿದ್ರು ಅಂದ್ರೆ ನಿಮಗೆ ಎಷ್ಟು ಸಿಟ್ಟು ಬಂದಿರ್ತದ್ರಿ? ನೀನ ದೇವ್ರೇನ, ನೀನೇ ಪರಶಿವನೇನ, ನೀನೇ ಪರಮಾತ್ಮ ಏನ, ಬುದ್ಧಿಗಿದ್ದ ಐತಿಲ್ಲ ಅಂತ ಬೈತೀರಿ ನೀವು. ಯಾವಾಗ ಸಿದ್ಧಾರೂಢನ ನಾನಾ ಅಂತ ಹೇಳಿದಾಗ ಸಣ್ಣವರಿದ್ದಾಗ ನೋಡಿದ್ರು ಅವರು ಸುಬ್ಬಯ್ಯ ಶಾಸ್ತ್ರಿಗಳ, ಇವನ ಸಿದ್ಧಾರೂಢ ಅಂತ ಹೆಂಗ ಗೊತ್ತಾಗತ್ತವ್ರಿಗೆ. ಅವಾಗ ಭಯಕತ್ತ, ಬುದ್ಧಿಗಿದ್ದ ಐತಿಲ್ಲ ನನಗ. ಸಿದ್ಧಾರೂಢ ಅಂದ್ರೆ ಬಹಳ ದೊಡ್ಡ ತಪಸ್ವಿ ಅವ. ಸಿದ್ಧಾರೂಢನ ಹೆಸರು ಹೇಳಕ್ಕೂ ನೀನ್ ನಾಲಾಯಕ ಅಂತ ಸಿದ್ಧಾರೂಢ ಹೆಸರು ಹೇಳ್ಕೊಂಡು ಇಲ್ಲಿ ಬಂದಿ ಏನ? ನಾನ್ ನಿನಗೆ ಕ್ಷಮಾ ಕೇಳಬೇಕೇನ? ನಾನ್ ನಿನ್ನ ಹತ್ರ ಕ್ಷಮಾಪಣೆ ಹೇಳಬೇಕೇನ?
ಅವಾಗ ಸಿದ್ಧಾರೂಢರು ಅಂದರು, ಒಂದು ಕ್ಷಣ ತಡ್ಕೋಪ, ಒಂದು ಕ್ಷಣ ತಡ್ಕೋ. ಸಿದ್ಧಾರೂಢ ಅಣ್ಣಾಕ ನಾನೇನು ಮಾಡಲಿ ಅಂದರು. ಅವಾಗ ನಡೆದಂಥ ಈ ಘಟನೆಗಳನ್ನು ಹೇಳಿದ್ರಂತ. ಯಪ್ಪ ಸಿದ್ಧಾರೂಢ ಅಂತ ಕಾಲೊಳಗೆ ಬಿದ್ದು ತನ್ನ ಕಣ್ಣೀರು ಹಾಕುವಂತ ಸಿದ್ಧಾರೂಢ್ರ ಹಿಂಗ ಕೈ ಹಿಡಿದಂಗ ಮ್ಯಾಲೆ ಎತ್ತಾಕ ನೋಡ್ತಾರ. ಆ ಸುಬ್ಬಯ್ಯ ಶಾಸ್ತ್ರಿಗಳ ಆ ಪಾದದೊಳಗ ತಮ್ಮ ದೇಹವನ್ನ ಬಿಟ್ಟು ಬಿಡ್ತಾರಂತ. ಪಾದದೊಳಗ ದೇಹದ ಅಂತ್ಯ ಕ್ಷಣವನ್ನ ಕಂಡು ಬಿಡ್ತಾರಂತ. ಆ ಪಾದ ಹೆಂಗ್ ಹಿಡ್ಕೊಂಡಿದ್ರ ಹಂಗ ಹಿಡ್ಕೊಂಡಿರ್ತಾರ. ಅವಾಗ ಸಿದ್ಧಾರೂಢರು ಅವರನ್ನ ಮ್ಯಾಲೆ ಎಬ್ಬಿಸಿ ಸಿದ್ಧಾರೂಢರು ಒಂದು ಮಾತು ಹೇಳ್ತಾರೆ, ಅವರವರು ಮಾಡಿದ ಕರ್ಮಕ್ಕೆ ಅವರವರು ಮೋಕ್ಷಗಳನ್ನು ಪಡ್ಕೋತಾರ ಅಂತ ಸಿದ್ಧಾರೂಢರು ಹೇಳಿದ್ರಂತ. ನಾವು ನೋಡ್ರಿ ಯಾವುದೋ ಒಂದು ಮಾಡಿರುವಂತ ಪುಣ್ಯ ಇತ್ತಂದ್ರೆ ಅದಕ್ಕೆ ತಕ್ಕ ಮೋಕ್ಷ ಅನ್ನೋದು ನಮಗೆ ಸಿಗ್ತದೆ. ಶ್ರೀಕೃಷ್ಣ ಪರಮಾತ್ಮನು ಕೂಡ ಭಗವದ್ಗೀತೆ ಒಳಗೆ ಇದೇ ಮಾತು ಹೇಳ್ತಾನೆ. ಅವರವರ ಕರ್ಮಗಳಿಗೆ, ಅವರವರ ಪಾಪಗಳಿಗೆ, ಅವರವರ ಪುಣ್ಯಗಳಿಗೆ ಅವರವರ ಲಾಭಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ಮಾತುಗಳನ್ನ ಶ್ರೀಕೃಷ್ಣ ಪರಮಾತ್ಮ ತಮ್ಮ ಭಗವದ್ಗೀತೆ ಒಳಗೆ ಹೇಳ್ತಾನಂತ. ಯಾವಾಗ ಈ ಭೀಮಪ್ಪನವರು ತಮ್ಮ ಸಿದ್ಧಾರೂಢರನ್ನ ತಮ್ಮ ಮಗುವಂಗ ವಯಸ್ಸಾಗಿರುವಂತ ಸಿದ್ಧಾರೂಢರನ್ನ ತಮ್ಮ ಮಗುವಂಗ ಸಾಕಿ ಸಲುವಾಗದಿದ್ರು, ಅವಾಗ ತಮ್ಮ ಮನೆಗೆ ಕರ್ಕೊಂಡು ಬರ್ತಾರಂತ. ತಮ್ಮ ಮನೆಗೆ ಕರ್ಕೊಂಡು ಬಂದು ಬಹಳ ಜೋಪಾನವಾಗಿ ಸಿದ್ಧಾರೂಢರನ್ನ ನೋಡ್ಕೊಳಕತ್ತಿದ್ರು. ಯಾಕಂದ್ರ ಮಠದ ಕಿರಿಕಿರಿ ಒಂದಿಷ್ಟು ನಡೆದಿದ್ದು, ಕೋರ್ಟ್ ಒಳಗ ಕಟಕಟಿ ಒಳಗ ನಡೆದಿದ್ದು, ವಿಚಾರಣೆಗಳ ನಡೆದಿದ್ದು. ಸಿದ್ಧಾರೂಢರಿಗೆ ಆ ವಿಚಾರಣೆಗಳಿಂದ ಏನೂ ತೊಂದರೆ ಆಗಬಾರ್ದು ಅಂತ ಆ ಭೀಮಪ್ಪನವರು ಬಹಳ ಜೋಪಾನವಾಗಿ ಸಿದ್ಧಾರೂಢರನ್ನ ನೋಡಾಕತ್ತಿದ್ರು. ಅವರು ತಮ್ಮ ಮನೆ ಒಳಗ ಮಗು ನಂಗ ಸಾಕಿ ಸಲಹುವಂತ ಸಂದರ್ಭದೊಳಗ ಆ ಮನೆ ಒಳಗ ಗುರಪ್ಪ ಅಂತ ಸಣ್ಣ ಮಗು, ಇನ್ನೂ ಒಂದು ಬಹಳ ಅಂದ್ರೆ 7-8 ವರ್ಷದ ಮಗು ಇರ್ಬೋದು. ಹಿಂಗ ಆಟ ಆಡ್ಕೋಂತ ಸಿದ್ಧಾರೂಢರ ಪಾದರಕ್ಷೆಗಳನ್ನ ಹಿಂಗ ಹಿಡ್ಕೊಂಡು ಆಟ ಆಡಕತ್ತಿರ್ತದ. ಏನು ನಮ್ಮ ಕಾಲೊಳಗ ಕಟಾಗಿ ಪಾದರಕ್ಷೆಗಳು ಇರ್ತಾವಲ್ಲ, ಆ ಪಾದರಕ್ಷೆಗಳನ್ನ ಹಿಡ್ಕೊಂಡು ಆಟ ಆಡುವಾಗ ಅಲ್ಲಿದ್ದವ್ರು ಬೈತಾರೆ, ಮುಟ್ಟಬಾರ್ದು ಇವನು ಸರಿ. ಆಮೇಲೆ ಒಳಗೆ ಬಂದು ಸಿದ್ಧಾರೂಢರ ತಡಿ ಮೇಲೆ ಕುಂತು ಬಿಡ್ತದ. ಅವಾಗ ಬಹಳ ಜನ ಎಟ್ಟು ಉಡಾಳದಿವೋ ಸರಿ ಆ ಕಡೆ ಅಂತ ಎಲ್ಲರೂ ಸರ್ಸಾಕ ನೋಡ್ತಾರೆ. ಸಿದ್ಧಾರೂಢರು ಒಂದು ಮಾತು ಹೇಳಿದ್ರಂತ, ಈ ಗುರುಬಸಪ್ಪ ಮುಂದೊಂದು ದಿನ ಈ ಗುರು ಸಿದ್ದಪ್ಪ ಬಹಳ ದೊಡ್ಡ ವ್ಯಕ್ತಿ ಆಗ್ತಾನ. ಈತನ ಹಿಂದಿನ ಜನ್ಮದ ಭವಿಷ್ಯ ಬಹಳ ದೊಡ್ಡದೈತ. ಮುಂದೊಂದು ದಿನ ಉಜ್ವಲವಾಗಿ ನಾಡನ್ನು ಬೆಳಗ್ತಾನ ಅಂತ ಸಿದ್ಧಾರೂಢರು ಹೇಳಿದ್ರಂತ. ಯಾವಾಗ ಸಿದ್ಧಾರೂಢರ ಆ ಮಾತುಗಳನ್ನು ಕೇಳಿಸ್ಕೊಂಡ್ರು ಎಲ್ಲರಿಗೂ ಆಶ್ಚರ್ಯ ಆಯ್ತು. ಇದೇನಿದು ಸಣ್ಣ ಹುಡುಗ, ಅವನೆಲ್ಲರೂ ಕೂಡ ಉಡಾಳ ಅಂತ ಕರೆಯುವಂತ ಗುರಪ್ಪ, ಈತನ ಭವಿಷ್ಯ ಬಹಳ ಉಜ್ವಲ ಐತಲ್ಲ ಅಂತ ಯಾವಾಗ ಸಿದ್ಧಾರೂಢರು ಹೇಳ್ತಾರ, ಅವಾಗ ಎಲ್ಲರಿಗೂ ಖುಷಿ ಆಯ್ತು. ಆ ಹುಡುಗ ಅಲ್ಲೇ ಕುಳಿತುಕೊಂಡು ಸಿದ್ಧಾರೂಢರ ಕಡೆ ಹಿಂದಿನ ಎಲ್ಲ ಒಂದಿಷ್ಟು ಕತೆಗಳನ್ನ ಆ 8 ವರ್ಷದ ಬಾಲಕ ಹೇಳಕತ್ತ ಅಂತ, ಒಂದಿಷ್ಟು ಪವಾಡಗಳನ್ನ ಹೇಳಕತ್ತ ಅಂತ, ಶಿವನ ರೂಪಗಳನ್ನ ಹೇಳಕತ್ತ ಅಂತ. ಎಲ್ಲಗಳನ್ನ ಕೇಳಿರುವಂತ ಭಕ್ತರು ಬಹಳ ಖುಷಿಯಾಗಿ ಸಿದ್ಧಾರೂಢರನ್ನ ಭೇಟಿಯಾಗಕ್ಕೆ ಬಹಳ ಜನ ಬರ್ತಿತ್ತು. ಆ ಮನೆಗೆ ಸಿದ್ಧಾರೂಢರ ದರ್ಶನ ಮಾಡ್ಬೇಕಂತ ಬರ್ತಿತ್ತು. ಅವಾಗ ಆ ಹುಡುಗನ ಕರ್ಕೊಂಡು ಸಿದ್ಧಾರೂಢರು ತಮ್ಮ ಮಠಕ್ಕೆ ಬರ್ತಾರೆ. ಯಾವಾಗ ಗುರಪ್ಪ ಮತ್ತು ಆ ಸಿದ್ಧಾರೂಢರು ಭೀಮಪ್ಪ ಒಟ್ಟರು ಎಲ್ಲರೂ ಸೇರಿ ಆ ಮಠಕ್ಕೆ ಸಿದ್ಧಾರೂಢರ ಮಠಕ್ಕೆ ಬಂದ ಸಿದ್ಧಾರೂಢರು ತಮ್ಮ ಮಂಟಪದಲ್ಲಿ ಕುಳಿತುಕೊಂಡಿರ್ತಾರೆ. ಕುಳಿತುಕೊಂಡು ತಮ್ಮ ಇಡೀ ವಯಸ್ಸಿನೊಳಗೂ ಕೂಡ, ತಮ್ಮ ದೇಹದ ಅಂತ್ಯ ವಯಸ್ಸಿನೊಳಗೂ ಕೂಡ ಸಿದ್ಧಾರೂಢರು ಪ್ರವಚನವನ್ನ ಮಾಡಾಕತ್ತಿದ್ರು. ಸಿದ್ಧಾರೂಢರು ಪ್ರವಚನವನ್ನ ಹೇಳಾಕತ್ತಿದ್ರಂತ. ಈ ಕಾಯ ದೇಹ ಶರೀರದ ಬಗ್ಗೆ ಪ್ರವಚನವನ್ನ ಮಾಡುವಂತ ಸಂದರ್ಭದೊಳಗ ಸಿದ್ಧಾರೂಢರು ಒಂದು ಮಾತು ಹೇಳಿದ್ರಂತೆ ಎಲ್ಲರ ಭಕ್ತರಿಗೆ, ಬರೀಲಿ ಎಲ್ರು, ಈ ಗುರಪ್ಪ ಬಹಳ ದೊಡ್ಡ ಉಜ್ವಲ ಭವಿಷ್ಯವುಳ್ಳಂತ ವ್ಯಕ್ತಿ. ಈತನ ಭವಿಷ್ಯ ಬಹಳ ದೊಡ್ಡದೈತ. ಈತನೇ ನಮ್ಮ ಮಠದ ಮುಂದಿನ ಉತ್ತರಾಧಿಕಾರಿ ಅಂತ ಹೇಳಿದಾಗ ಎಲ್ಲರೂ ಸ್ವಾಗತ ಮಾಡಿದ್ರಂತ. ಗುರು ಸಿದ್ದಪ್ಪನವರಿಗೆ ಜಯವಾಗಲಿ, ಗುರು ಸಿದ್ದಪ್ಪನವರಿಗೆ ಜಯವಾಗಲಿ ಅಂತ ಆ ಮಗುವನ್ನ ಸ್ವಾಗತ ಮಾಡಿ ಕರ್ಕೊಂಡ್ರಂತ. ನೋಡ್ರಿ,
ಒಬ್ಬ ಯೋಗ್ಯ ಗುರು ಸಿಗಬೇಕಾಗಿತ್ತಂದ್ರೆ ಭಕ್ತರು ಪುಣ್ಯ ಮಾಡಿರ್ಬೇಕಂತ. ಭಕ್ತರು ಒಳ್ಳೆ ಭಕ್ತರು ಸಿಗಬೇಕಾಗಿತ್ತಂದ್ರೆ ಗುರು ಪುಣ್ಯ ಮಾಡಿರ್ಬೇಕಂತ. ಒಳ್ಳೆ ಶಿಷ್ಯ ಸಿಗಬೇಕಾಗಿತ್ತಂದ್ರ ಗುರು ಪುಣ್ಯ ಮಾಡಿರ್ಬೇಕಂತ. ಒಳ್ಳೆ ಗುರು ಸಿಗಬೇಕಾಗಿತ್ತಂದ್ರೆ ಶಿಷ್ಯ ಪುಣ್ಯ ಮಾಡಿರ್ಬೇಕಂತ. ಹಂಗ ಇಲ್ಲಿ ಒಬ್ಬ ಶಿಷ್ಯ ಒಳ್ಳೆ ಶಿಷ್ಯ ಸಿಗಬೇಕಾಗಿತ್ತಂದ್ರ ಗುರು ಮತ್ತು ಭಕ್ತರು ಇಬ್ರು ಪುಣ್ಯ ಮಾಡಿರ್ಬೇಕಂತ. ಅಂತ ಯೋಗ್ಯ ಮರಿ ಗುರು ಸಿದ್ದಪ್ಪನವರು ಸಿಗ್ತಾರ. ಯಾವಾಗ ತಮ್ಮ ಮಠದ ಆಗು ಹೋಗುಗಳನ್ನು ಎಲ್ಲ ಹೇಳಾಕತ್ರು. ಯಾವಾಗ ಸಿದ್ಧಾರೂಢರು ನೋಡಪ್ಪ ಹಿಂಗಿಂಗ ವ್ಯವಹಾರಗಳದಾವು, ಹಿಂಗಿಂಗ ಕೋರ್ಟ್ ಒಳಗೆ ನಡೆದಾವು, ಹಿಂಗಿಂಗ ನೀನು ಮುಂದೆ ಬಿಡ್ಲಾರ್ದಂಗ ನಡೆಸ್ಕೊಂಡು ಹೋಗಬೇಕು ಅಂತ ಎಲ್ಲ ಹೇಳಿ ಸಿದ್ಧಾರೂಢರು ಹೇಳಿದ್ರಂತ. ಆಯ್ತಿನ್ನ ಪರಮಾತ್ಮನ ನನ್ನನ್ನು ಕರೆಯಾಗತ್ತಾನ ಅಂತ ಹೇಳಿದ್ರು ಅವರು. ಕೊನೆಯ ಕ್ಷಣ, ಕೊನೆಯ ಅಂತಕ್ಷಣ ಯಾವಾಗ ಮಂಟಪದಲ್ಲಿ ಕುಳಿತುಕೊಂಡು ಸಿದ್ಧಾರೂಢರು ತಮ್ಮ ಕಣ್ಣುಗಳನ್ನು ಹೀಗೆ ಮುಚ್ಕೊಂತ ಹೇಳಾಕತ್ತಾರಂತ, ಪರಮಾತ್ಮ ನಮ್ಮನ್ನು ಕರೆಯಾಗತ್ತಾನ, ಮುಂದಿನ ಈ ಎಲ್ಲ ಮಠದ ಭವಿಷ್ಯದ ಉಜ್ವಲವಾಗಿ ಈ ಗುರಪ್ಪ ಬೆಳಗ್ತಾನಂತ ಆತನ ಕೈಯನ್ನು ಹಿಂಗೆ ಹಿಡಿದುಕೊಂಡು ಆ ಕೈಗಳನ್ನು ನಡಗಾಕತ್ತಾವಂತ. ಸಿದ್ಧಾರೂಢರ ಕೈಗಳನ್ನು ಹಿಂಗೆ ಹಿಡ್ಕೊಂಡು ಆತನ ತಲೆ ಮೇಲೆ ಹಿಂಗೆ ಕೈ ಇಟ್ಟು, ಯಪ್ಪ ನಾನು ಪಟ್ಟಂತ ಕಷ್ಟ, ನನ್ನ ಏನು ಈ ಹುಬ್ಬಳ್ಳಿಯ ಜನ ನಾ ಇಲ್ಲಿ ಬಂದಾಗ ನನಗೇನು ಕಷ್ಟಗಳನ್ನು ಕೊಟ್ರಲ್ಲ, ಬಹಳ ಜನ ನನಗೆ ವಿಷವನ್ನು ಹಾಕಿದ್ರು, ಬಹಳ ಜನ ನನ್ನನ್ನು ಕೊಲ್ಲಾಕ ನೋಡಿದ್ರು, ಬಹಳ ಹೀನ ಜನರು ಇಲ್ಲಿ ಅದಾರಪ್ಪ, ಅವೆಲ್ಲಗಳನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ನಿನ್ನೊಳಗೆ ಬರಲಿ ಅಂತ ಕೈ ಮ್ಯಾಲೆ ಇಟ್ಟು ಶ್ರಾವಣದಂದು ಸಿದ್ಧಾರೂಢರು 21 ಆಗಸ್ಟ್ 1929 ಸಿದ್ಧಾರೂಢರು ಇದ್ದ ಮಣ್ಣನ್ನು ಬಿಟ್ಟ ದೇಹವನ್ನು ಬಿಟ್ಟ ಶಿವನೊಳಗೆ ಲೀನ ಆಗಿಬಿಡ್ತಾರ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಕೇಳ್ತಾ ಒಂದು ಕಾಯಿದ್ರ ತೋರಿ. ಯಪ್ಪ ನನ್ನನ್ನು ಬಿಟ್ಟು ಹೋದೆಲ್ಲ, ಎಲ್ಲ ಜನಗಳಿಗೆ ಸಿದ್ಧಾರೂಢನ ಬಹಳ ದೊಡ್ಡ ಭರವಸೆಯಾಗಿದ್ದ, ನಂಬಿಕೆಯಾಗಿದ್ದ. ಸಿದ್ಧಾರೂಢರು ಯಾರ ಮನೆ ಒಳಗ ದೀಪ ಬೆಳಗ್ತದ ಆ ದೀಪದೊಳಗೆ ಸಿದ್ಧಾರೂಢರನ್ನ ಕಾಣ್ತಿದ್ರಂತ. ಯಾವಾಗ ಸಿದ್ಧಾರೂಢರು ಬಿಟ್ಟು ದೇಹವನ್ನು ಬಿಟ್ಟು ಹೋದ್ರು, ಎಲ್ಲರೂ ಸಿದ್ಧಾರೂಢರೊಳಗ ದುಃಖಿತರಾಗಿ ಅಳಾಕತ್ರಂತ. ಎಲ್ಲ ಕಡೆಯಿಂದ ಜನ ಬರಾಕತ್ತು. 31 ಮಹಾರಾಜರು ಸಿದ್ಧಾರೂಢರ ಶಿಷ್ಯರಾಗಿದ್ರು. 31 ಮಹಾರಾಜರು, ದೊಡ್ಡ ದೊಡ್ಡ ರಾಜ್ಯದ ಮಂತ್ರಿಗಳು, ದೊಡ್ಡ ದೊಡ್ಡ ದೇಶದ ಪ್ರಜೆಗಳೆಲ್ಲರೂ ಕೂಡ ಸಿದ್ಧಾರೂಢರನ್ನ ಅಂತಕ್ಷಣವನ್ನು ನೋಡ್ಲಿಕ್ಕೆ ಬರಾಕತ್ತರಂತ. ಜನಸಾಗರ ಸೇರಾಕತ್ತಂತ. ಸಿದ್ಧಾರೂಢರನ್ನ ಮಣ್ಣಲ್ಲಿ ಲೀನವಾಗಿ ಶಿವನೊಳಗ ಐಕ್ಯ ಆಗಿ ಬಿಡ್ತಾರ ಅನ್ನುವಂಥ ಮಾತು. ನನ್ನದೇನು ಈ ಭೂಮಿಗೆ ಒಂದು ಕಾರಣವನ್ನು ಇಟ್ಟುಕೊಂಡು ಹುಟ್ಟುತ್ತಾರೆ, ಒಂದು ಕಾರಣವನ್ನು ಇಟ್ಟುಕೊಂಡು ಜೀವಿಸ್ತಾರೆ, ಒಂದು ಕಾರಣವನ್ನು ಇಟ್ಟುಕೊಂಡೇ ಈ ಭೂಮಿಯನ್ನು ಬಿಟ್ಟು ಹೋಗ್ತಾರೆ. ಮಹಾತ್ಮರು ಕಾರಣಿಕ ಪುರುಷರು ಅಂತ ಕರಿತೀವಿ ನಾವು. ಅವರು ಈ ಭೂಮಿ ಮೇಲೆ ನಡೆಯುವಂಥ ಪ್ರತಿಯೊಂದು ವಿಷಯದೊಳಗೂ ಕೂಡ ಒಂದು ಕಾರಣ ಇರ್ತದೆ, ಅದರೊಳಗೆ ಒಂದು ಅರ್ಥ ಇರ್ತದೆ. ನೀವು ಹುಟ್ಟೋದಕ್ಕೆ ಭಾಳ ಜನ ಈ ಭೂಮಿ ಮೇಲೆ ಬರೀ ಉಣ್ಣಾಕ್ ಹುಟ್ಟ್ಯಾರ, ಭಾಳ ಜನ ಈ ಭೂಮಿ ಮೇಲೆ ಟೈಮ್ ಪಾಸ್